ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಚಳಿ. ಒಳ್ಳೆ ಹಿಮಾಲಯಕ್ಕೆ ಹೋಗಿ ಬಂದಂಗೆ ಆಯ್ತು. ಶಬರಿಮಲೆಗೆ ಹೋಗಿ ಬಂದಿದ್ದು. ಈ ವೆಂಕಟಮುಂಡಿದಕ್ಕೆ ಪ್ರಸಾದ ಹಂಚು ಅಂತ ಹೇಳ್ಬೇಕು. ವೆಂಕಟ, ಲೇ ಹುಚ್ಚು ವೆಂಕಟ, ಮುಂಡಿದೆಯಾ? ಎಲ್ಲಿ ಕೊಳ್ತೋಗಿದ್ಯಾ? ಬಾರೋ ಇಲ್ಲಿ ಪ್ರಾರಬ್ಧವೇ. ರೀ ಗುರುಗಳೇ, ಯಾಕ್ರಿ ಒಳ್ಳೆ ಒಟ್ಟಾರದಲ್ಲಿ ಹೆಂಗಸರು ಬಡ್ಕೊಂತೀರಾ? ನೆಮ್ಮದಿಯಾಗಿ ಬಾತ್ರೂಮಲ್ಲಿ ಅನ್ಲೋಡ್ ಮಾಡೋಕ್ಕೂ ಬಿಡಲ್ಲ. ನಾನೇನು ನಿಮ್ಮ ಮನೆ ನಾಯಿ ಅನ್ಕೊಡ್ರ? ಕಡ್ದಾಗೆಲ್ಲ ಓಡ್ಬೋಡಕ್ಕೆ. ಹೂ ಕಣ, ನೀನು ನಾನು ಸಾಕಿರೋ ನಾಯಿನೇ. ನಾನು ಕರೆದಾಗಲೆಲ್ಲ ನೀನು ಅದು ಯಾವ ಪರಿಸ್ಥಿತಿಲಿ ಇದ್ರೂ ಓಡೋಡ್ ಬರಬೇಕು ಅಷ್ಟೇ. ಅದಂಗಿರ್ಲಿ, ಚೆನ್ನಾಗಿ ಕೈಕಾಲು ತೊಳೆದಿದ್ಯಾ? ಹ್ಞೂ ತೊಳೆದಿದ್ದೀನಿ. ಯಾಕೆ? ಏನಿಲ್ಲ, ಅಯ್ಯಪ್ಪ ಸ್ವಾಮಿ ಪ್ರಸಾದ ಇದೆ, ಮನೇಲಿರೋಗೆಲ್ಲ ಹಂಚ್ಬಿಡೋಗೋ. ಈ ನಿನ್ನ ಹಾಳಾದ ಪ್ಯಾಂಟು ಶರ್ಟು ಕಿತ್ತಾಕಿ ಶುದ್ಧವಾಗಿ ಲಕ್ಷಣವಾಗಿ ಬಿಳಿ ಪಂಚೆ ಶರ್ಟ್ ಹಾಕೋ. ಏನೋ ಗೊತ್ತಾಯ್ತಾ? ಏನ್ರಿ ಬ್ರಹ್ಮಾಂಡ, ಮುಗಿತೇನ್ರಿ ಅಯ್ಯಪ್ಪನ ಯಾತ್ರೆ? ಎಲ್ರಿಗೂ ಏನೇನು ಕೇಳ್ಕೊಂಡ್ರಿ? ಈ ಮನೇಲಿರೋರಿಗೆಲ್ಲ ಒಳ್ಳೇದಾಗ್ಲಿ, ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಕೇಳ್ಕೊಂಡೆ. ಏ ಸ್ವಾಮಿ, ನೀವು ಕೇಳೋದನ್ನ ಅಯ್ಯಪ್ಪ ಅರ್ಧ ಮಾತ್ರ ಕೇಳಿಸ್ಕೊಂಡ ಅನಿಸ್ತದೆ. ಏನೋ ನಿಮ್ಮ ಮಾತಿನ ಅರ್ಥ? ಇನ್ನೇನ್ರಿ ಮತ್ತೆ, ಸಮ್ಮಿಶ್ರ ಸರ್ಕಾರ ಬೀಳಲಿಲ್ಲ, ಆ ಯಡಿಯೂರಪ್ಪನ ಕನಸು ಈಡೇರ್ಲಿಲ್ಲ. ಹಿಂಗಿದ್ದಾಗ ನಾವು ಗೆದ್ದು ಅಲ್ವೇ? ಅದೇನು ಸುಡ್ಗಾಡೋ ಏನ ನಿಮ್ಮ ರಾಜಕೀಯ ನಮಗೆ ಬೇಡ ಸ್ವಾಮಿ. ಲೇ ವೆಂಕಟ, ಯಡಿಯೂರಪ್ಪನವ್ರಿಗೆ ಮೊದಲು ಪ್ರಸಾದ ಕೊಡೋಗ. ಅಯ್ಯೋ, ಅವರೆಲ್ಲವ್ರಿ ಇಲ್ಲಿ. ನೀವು ಆ ಕಡೆಯಿಂದ ಬೆಂಗಳೂರಿಗೆ ಬಸ್ ಹತ್ತಿದ್ದೀರಾ, ಯಡಿಯೂರಪ್ಪನವ್ರು ಈ ಕಡೆಯಿಂದ ಕೇರಳಗೆ ಕಾಲು ಹತ್ತವ್ರೆ. ಗೊತ್ತಾಯ್ತೇನ್ರಿ, ಅವರು ಮುಗಿಸ್ಕೊಂಡಾಗೆಲ್ಲ ಕೇರಳ ಕಡೆ ಹೊಂಟೋಯ್ತಾರೆ. ಸದ್ಯಕ್ಕೆ 2-3 ದಿನ ನಿಮ್ಮ ಕೈ ಸಿಗಲ್ಲ ಬಿಡಿ. ಇಲ್ಲೋ ವೆಂಕಟ, ಮತ್ತೆ ಕುಂಭಮೇಳ ಶುರುವಾಗ್ತಾ ಇದೆ, ನಾನು ಅಲ್ಲಿಗೆ ಹೋಗ್ಬೇಕು. ನಡಿಯೋ, ಪ್ಯಾಕ್ ಮಾಡೋಣ. ಗುರುಗಳೇ, ಈ ಕುಂಭಮೇಳಕ್ಕೆ ನಾಗಾ ಸಾಧುಗಳು ಅಗೋದಿಗಳು ಎಲ್ಲ ಬರ್ತಾರಂತೆ ಅಲ್ವಾ? ಹ್ಞೂ ಬರ್ತಾರೆ. ಏನಿವಾಗ? ಅವ್ರ ಮೈ ಮೇಲೆ ಬಟ್ಟೆನೇ ಇರಲ್ವಂತೆ, ಬರೀ ಬೂದಿಲೇ ಮೈ ಮುಚ್ಕೊಂಡಿರ್ತಾರಂತೆ. ನಂಗೂ ಆ ಗೆಟಪ್ಪಲ್ಲಿ ಒಂದು ಫೋಟೋ ತೆಗೆಸ್ಕೊಬೇಕು. ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗಿ. ಬಡಿ ಮಗ, ನಿನ್ನ ಬಟ್ಟೆ ಹಾಕೊಂಡಿರುವಾಗಲೇ ನೋಡೋದು ಕಷ್ಟ. ಇನ್ನು ನಿರ್ವಾಣವಾಗಿ ಜನ ನೀನೇನಾದ್ರು ನೋಡ್ಬಿಟ್ರೆ ಕೋಮಾ ಸ್ಟೇಜ್ಗೆ ಹೋಗೋದು ಗ್ಯಾರಂಟಿ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.